ದೇವಕಿ, ಇಷ್ಟೊತ್ತು ಎಲ್ಲಿ ಹೋಗಿದ್ಯಮ್ಮ? ಎಲ್ಲಿ ಹೋಗಿದೆ ಅಂತ ಗೊತ್ತಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯ ಅಣ್ಣ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇದು ನಾನು ಮಾತಾಡ್ತಿರೋದಲ್ಲ ಅಣ್ಣ, ನನ್ನ ಮನಸ್ಸಲ್ಲಿ ಕಾಡ್ತಾ ಇರೋ ನೋವು ಮಾತಾಡಿಸ್ತಾ ಇರೋದು. ಅಪ್ಪ ಅನ್ಸ್ಕೊಂಡಿರೋರಂತೂ ಸತ್ಯ ಹೇಳಲ್ಲ ಅಂತ ನನಗೆ ಗೊತ್ತು. ಎಟ್ಲೀಸ್ಟ್ ನೀನಾದರೂ ಹೇಳ್ತೀಯ ಅನ್ನೋ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ. ಹೇಳಣ್ಣ, ನಿಮ್ಮ ಮತ್ತೆ ಜೈ ಮಧ್ಯೆ ಏನು ನಡೆದಿದೆ? ಯಾಕೆ ನೀವು ಅವನನ್ನು ಅಷ್ಟೊಂದು ದ್ವೇಷಿಸ್ತೀರಾ? ಯಾಕೆ ಅಂದ್ರೆ ಅವನು ಮನುಷ್ಯ ರೂಪದಲ್ಲಿರೋ ಮೃಗ. ಈಗಾಗಲೇ ಅವನ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ. ಮತ್ತೆ ಮತ್ತೆ ಅವನ ಬಗ್ಗೆ ತಿಳ್ಕೊಳ್ಳೋದು ಏನಿದೆ? ತಿಳ್ಕೊಂಡ್ರೆ ಅಲ್ವಾ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗೋದು. ಯಾಕೆ ಯಾಕೆ ನಿಮಗೆ ಒಂದು ತಾಯಿ ಮನಸ್ಸು, ಅವಳ ವೇದನೆ ಅರ್ಥ ಆಗ್ತಿಲ್ಲ? ನಿಮ್ಮಗಳ ಮಧ್ಯೆ ಇರೋ ದ್ವೇಷಕ್ಕೆ ನನ್ನ ಮಗಳನ್ನ ಯಾಕೆ ಬಲಿ ತಗೋತಾ ಇದ್ದೀರಾ? ಬಲಿ ತಗೊಳ್ಳೋ ಉದ್ದೇಶ ಇದ್ದಿದ್ರೆ ನಿನ್ನ ಜೀವನ ಹಾಳು ಮಾಡಿರೋ JS ನ ಮೊದಲು ಬಲಿ ತಗೋತಾ ಇದ್ದೆ. ನೋಡು, ನೀನಿಲ್ಲಿ ಹೇಗೆ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯೋ ಹಾಗೆ ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹುಟ್ಟದಾಗಿಂದ ನೋಡದೆ ಇರೋ, ಬರೀ ಕಲ್ಪನೆಯಲ್ಲೇ ಇದ್ದಾಳೆ ಅಂತ ಅನ್ಕೊಂಡಿರೋಳಿಗಿಂತ ನನ್ನ ಕಣ್ಣು ಮುಂದೆ ಇರೋ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಮಗಳೇ. ಹಾಗಾದ್ರೆ ನಿಮಗೆ ನನ್ನ ಮಗಳು ಬೇಡ, ನಾನು ಬೇಕು ಅಲ್ವಾ? ನಮಗೆ ಇಬ್ಬರು ಬೇಕಮ್ಮ. ಹಾಗಂತ ನಾವೇನು ಸುಮ್ಮನೆ ಕೂತಿಲ್ಲ. ನಾವು ನಿನ್ನ ಮಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀರಾ, ಆದ್ರೆ ಯಾವ ಪ್ರಯೋಜನನೂ ಆಗಿಲ್ಲ. ನೇರವಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳಮ್ಮ. ನನ್ನ ಮಗಳು ನನಗೆ ಸಿಗೋದಾದ್ರೆ ಜೈನ ನೀವು ಈ ಮನೆ ಒಳಗಡೆ ಕರ್ಕೋತೀರಾ? ನಾನು ಜೀವಂತವಾಗಿರೋ ತನಕ ಅದು ಸಾಧ್ಯ ಇಲ್ಲ. ಅದು ವಿಷ ತುಂಬಿಕೊಂಡಿರೋ ಹಾವು ಅಂತ ಗೊತ್ತಿದ್ದು ಅದನ್ನ ಮನೆಯೊಳಗೆ ಸಾಕೊಳ್ಳೋಕ್ಕಾಗತ್ತಾ? ಯಾವತ್ತಿಗೂ ಆಗಲ್ಲ ಅದು. ಹೌದಮ್ಮ ದೇವಕಿ, ಅವನು ಒಳ್ಳೆಯವನಲ್ಲ. ನಿನ್ನನ್ನು ಅವನ ಕಡೆ ಸೆಳ್ಕೊಂಡು ನಮಗೆಲ್ಲ ತೊಂದರೆ ಮಾಡಬೇಕು ಅಂತ ಈ ರೀತಿ ಆಟ ಆಡ್ತಿದ್ದಾನೆ. ಅವನಿಗೆ ನಿನ್ನ ಮಗಳು ಎಲ್ಲಿದ್ದಾಳಂತನೂ ಗೊತ್ತಿಲ್ಲ. ಈ ವಿಷಯ ಇಟ್ಕೊಂಡು ನಿನ್ನನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅವನ ಮಾತು ನಂಬೇಡ ದೇವಕಿ. ನಾನು ನಿಮ್ ಯಾರ ಮಾತನ್ನು ನಂಬಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲರೂ ನಿಮ್ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದೀರಾ. ನನ್ನ ವೇದನೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಇಷ್ಟು ವರ್ಷ ನನ್ನ ಮಗು ಇಲ್ಲ ಅಂತ ನರಳಾಡ್ದೆ. ಈಗ ನನ್ನ ಮಗು ಇದೆ ಅಂತ ಗೊತ್ತಾದ್ರೂ ಅದನ್ನ ನೋಡಕ್ಕಾಗದೆ ನರಳಾಡ್ಬೇಕು ಅನ್ನೋದು ನಿಮ್ಮ ಉದ್ದೇಶನಾ? ಗೊಂಬೆ, ಮಾತಾಡಬೇಡಿ ನೀವು. ಬರೀ ಬಾಯಿ ಮಾತಲ್ಲಷ್ಟೇ ನಾನು ಚೆನ್ನಾಗಿರ್ಬೇಕು ಅಂತ ಬಯಸೋ ನೀವು ಅದನ್ನ ಯಾವತ್ತೂ ಕಾರ್ಯಗತ ಮಾಡಲ್ಲ. ಯಾಕಂದ್ರೆ ನನ್ನ ಮೇಲಿನ ಪ್ರೀತಿಗಿಂತ ಅವನ ಮೇಲಿರೋ ದ್ವೇಷನೇ ಹೆಚ್ಚು ನಿಮಗೆ. ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನ ಇಲ್ಲ. ನನ್ನ ಹೋರಾಟನ ನಾನೇ ಮಾಡ್ತೀನಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಏನೋ ನೆಪ ಹುಡ್ಕೊಂಡು ತವ್ರ ಮನೆಗೆ ಹೋಗ್ತಿದ್ದಾಳೆ. ಇನ್ನು ಇವಳು ಬರೋವರೆಗೂ ಮನೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಏನೇ ಮನ್ಸಲ್ಲೇ ಮಂಡಿಗೆ ತಿಂತಾ ಇದೀಯಾ? ನೀವು ತಿನ್ನೋಕ್ಕೆ ಮೈಸೂರು ಪಾಕ್ ತಂದ್ಕೊಡ್ಲಿಲ್ವಲ್ಲ, ಅದಕ್ಕೆ ಮನ್ಸಲ್ಲಿ ಮಂಡಿಗೆ ತಿಂತಾ ಇದ್ದೀನಿ. ಮೈಸೂರು ಪಾಕ್ ತಿನ್ನೋ ವಯಸ್ಸೇನೆ ನಿಂದು? ತಿನ್ಬೇಕಾಗಿರೋದು ಅವರು. ಒಳ್ಳೇದಾಗಲಿ, ಹೋಗಿ ಬನ್ನಿ. ಅಮೃತ, ನಿಮ್ಮ ಮನೆಯವ್ರಿಗೆಲ್ಲ ನಾನು ಕೇಳಿದೆ ಅಂತ ಹೇಳಮ್ಮ. ಸರಿ ಅತ್ತೆ. ಸಂಜೀವ, ಅವಳು ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಡೋಗು.
ಈಗ ಅವ್ರು ನನ್ನ ಜೀವನದಿಂದನೇ ದೂರ ಹೋಗ್ತಿದ್ದಾರೆ ಅಂದಮೇಲೆ ಇನ್ನು ಹೇಗೆ ಕೈ ಹಿಡ್ಕೊಳ್ಳಿ? ಇದ್ಯಾಕೋ ಸಂಜೀವ, ಹೆಂಡ್ತಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗು ಅಂದರೆ ನೋಡ್ತಾ ನಿಂತಿದ್ಯಲ್ಲ. ಹಾಗೇನಿಲ್ಲ ಮಾವ, ಹೊಡ್ತೀನಮ್ಮ. ಹೋಗಿ ಬನ್ನಿ. ಮನೇಲಿ ಯಾರೂ ಇಲ್ವಾ? ಯಾರೂ ಇಲ್ಲ. ಏಕೆ? ನಾಗಿ, ನಿನಗೆ ರಜೆ ಬೇಕು ಅಂತ ಕೇಳಿದ್ಯಲ್ವಾ? ಅದು ನಿನಗೆ ಖಂಡಿತ ಸಿಗುತ್ತೆ. ಅದ್ರ ಜೊತೆಗೆ ಫಂಕ್ಷನಲ್ಲಿ ಮಿಂಚೋಕೆ ಗ್ರ್ಯಾಂಡ್ ಆಗಿರೋ ಒಂದು ಗಿಫ್ಟ್ ಕೂಡ ನಿನಗೆ ಸಿಗುತ್ತೆ. ಹೌದಮ್ಮರೇ, ಏನು ಗಿಫ್ಟ್ ಕೊಡ್ತೀರಾ? ಅದು ನಿನಗೆ ಬೇಕು ಅಂದರೆ ನಂದೊಂದು ಕಂಡೀಷನ್ನ ನೀನು ಒಪ್ಕೋಬೇಕು. ಏನು ಕಂಡೀಷನು? ನೀನು ಇಲ್ಲಿಂದ ಹೊರಡೋದು ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಅದೆಂಗಾಯ್ತದೆ? ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ತಾನೇ ನಾನು ಹೋಗೋದು. ಅದೇ ಬೇಡ ಅಂತಿರೋದು. ಬೆಳಿಗ್ಗೆ ಎಲ್ಲರೂ ಹೇಳೋ ಮುಂಚೆನೇ ನೀನು ಇಲ್ಲಿಂದ ಹೊರಟಿರ್ಬೇಕು. ಹಂಗೆ ಮಾಡಿದ್ರೆ ಅಪ್ಪವ್ರು ಕೋಪ ಮಾಡ್ಕೊಳಕ್ಕಿಲ್ವಾ? ಅಪ್ಪವ್ರಿಗೆ ಹೇಳ್ಬಿಟ್ಟು ಹೋಯ್ತೀನಿ. ಸರಿ ಆಯ್ತು, ಹೋಗಿ ಹೇಳ್ಕೊ. ನೀನು ಹಾಗೆ ಮಾಡಿದ್ರೆ ನಿನಗೆ ಯಾವ ಗಿಫ್ಟು ಸಿಗಲ್ಲ, ಹಾಗೆ ನಿನ್ನನ್ನು ನಾನು ಇಲ್ಲಿಂದ ಹೋಗೋದಕ್ಕೂ ಬಿಡೋದಿಲ್ಲ. ಅವರೇ, ಹಂಗೊಂದು ಮಾಡಬೇಡಿ. ಈ ಫಂಕ್ಷನ್ಗೆ ಹೋಗಿಲ್ಲ ಅಂದರೆ ಎಲ್ಲರೂ ನನ್ನ ಆಡ್ಕೋತಾರೆ. ಅದು ಅಲ್ಲದೆ ಈ ಫಂಕ್ಷನಲ್ಲಿ ನಾನು ಮಿಂಚ್ತೀನಿ ಅಂತ ಬರೀ ಹೇಳಿದ್ದೀನಿ. ನೀನು ಈ ಆಸೆ ಈಡೇರಬೇಕು ಅಂದರೆ ನಾನು ಹೇಳ್ದಾಗೆ ನೀನು ಕೇಳಬೇಕು. ಬೆಳಿಗ್ಗೆನೆ ಯಾರಿಗೂ ಹೇಳ್ದೆ ಈ ಮನೆಯಿಂದ ಜಾಗ ಖಾಲಿ ಮಾಡಬೇಕು. ಸರಿ. ಶೋಭಿ, ಶೋಭಿತಾ, ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಎಲ್ಲರೂ ಎಲ್ಲಿ ಹೋಗಿದ್ದಾರೆ? ಊರಿಗೆ ಹೋಗ್ತೀನಿ ಅಂತ ನಾಗಿ ಬೆಳಗ್ಗೆನೇ ಹೊರಟ್ಲು. ಪಾವನಿಗೇನೋ ಸ್ವಲ್ಪ ಹೊಟ್ಟೆ ನೋವು ಅಂತ ರೆಸ್ಟ್ ತಗೊಳ್ತಿದ್ದಾಳೆ. ಬೇರೆಯವರೆಲ್ಲರೂ ಹೊರಗಡೆ ಹೋಗಿದ್ದಾರೆ. ದೇವಕಿ ಅತ್ತೆ? ದೇವಕಿ ಬಹುಶಃ ರೂಮಲ್ಲಿ ಮಲಗಿದ್ದಾಳೆ ಅನಿಸುತ್ತೆ. ಸರಿ, ನಾನೀಗ ಹೊರಡ್ತೀನಿ. ಮನೇಲಿ ಏನೇ ನಡೀತಿದ್ರು ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಯಿರು. ಜೊತೆಗೆ ಆ ಲಕ್ಷ್ಮಿನ ಇವತ್ತು ಮನೆಯಿಂದ ಹೊರಗೆ ಹೋಗ್ಬಿಡ್ಬೇಡ. ಸರಿಯಾಗಿ ಅವಳನ್ನ ಮನೇಲೆ ಲಾಕ್ ಮಾಡ್ಕೊ. ಶೋಭಿ, ನೀನು ಹೇಳಿದ್ಮೇಲೆ ಕೇಳದೆ ಇರ್ತೀನಾ? ನೋಡ್ತಾ ಇರು, ಅವಳು ಕಾಲು ತೆಗೆದು ಹೊಸಲು ದಾಟಬಾರ್ದು, ಹಾಗೆ ನೋಡ್ಕೊಳ್ತೀನಿ. ಸರಿ, ಬಾಯ್.